ಈಗ ಅನಿಸ್ತಾ ಇದೆ ಚಿಕ್ಕದಂತ. ಅದರಲ್ಲೂ ನಮ್ಮ ಈ ಕಲಾವಿದರಲ್ಲಿ ಕೆಲವರು ಪ್ರೊಫೆಷನಲ್ ಇದ್ದಾರೆ, ಕೆಲವರು ಇನ್ನೂ ಕಲಿಯೋರು ಇದ್ದಾರೆ. ಅವರೆಲ್ಲ ಹತ್ತಿರ ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೀವಿ. ಉಂಟು ಮತ್ತು ಶಂಕರ್ ತುಂಬಾ ಹಠ ಮಾಡಿದ್ರು. ಅದಕ್ಕೆ ನಾವೆಲ್ಲ ನಮ್ಮ ಮಿಷನ್ಸ್ನೆಲ್ಲ ರೆಡಿ ಮಾಡೋ ವ್ಯವಸ್ಥೆ ಮಾಡಿದ್ದೆ. ಹೀಗಾಗಿ ಶಂಕರ್ಜಿ ನನಗೆ ಸೂಪರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್, ಅದು ನೆನಪಾಯ್ತು. ಈಗ ಮತ್ತೊಬ್ಬ ನವಗಾಯಕ ಅಲ್ಲಿ ಬರಬೇಕು ಅಂತ ಹೇಳು. ಆ ಸಂದರ್ಭದಲ್ಲಿ ಎಲ್ಲಿ ಹೋದರೂ ಕೂಡ ಹೋದು ಇತರ ಸಂಗೀತ ಅದರದ ರಾಜ್ಯೋತ್ಸವ, ಅದ್ರ ಜೊತೆ ಸಂಗೀತೋತ್ಸವ ಎಲ್ಲಿ ಹೋದ್ರು ಕೂಡ ಗುರುರಾಜ್ ಅವರೇ ಸಿಗೋದು, ಮಂಜುಳಾ ಅವರೇ ಸಿಗೋದು. ಆದರೆ ಸುಮಾರು 50 ವರ್ಷದಿಂದ ನಾನು ಹೇಳ್ತಿದ್ದೀನಿ, ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಇಂದಿನ ಬನ್ನಿ ಕಳೆದ ಸಲ ಈ ಕಳೆದ ತಿಂಗಳು 1 ತಿಂಗಳಾಗಿದೆ. ಈಗ ಈ ಪ್ರಶಸ್ತಿ ಬಂದಾಗ ಅನೇಕರು ನಂತರ ಬೆಂಗಳೂರಿಗೆ ಬಂದೆ, ಎಲ್ಲರಿಗೂ ಮನೆಗೆ ಬರ್ತಿದ್ರು, ಎಲ್ಲರೂ ಟ್ರೀಟ್ ಮಾಡಿದರು. ಆದರೆ ಒಂದು ಸಲ ಮನಸ್ಸಿಗೆ ಯಾಕೋ ತೃಪ್ತಿ ಆಗ್ತಿಲ್ಲ. ಇಲ್ಲಿ ಹೇಗೆ ಇದನ್ನು ಆಚರಿಸ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ. ಯಾರಿಗೆ ಹೇಳೋದು, ಹೇಗೆ ಮಾಡೋದು, ಹೇಗೆ ಆಚರಿಸ್ತಾರೆ. ಇದೊಂದು ಪ್ರಶಸ್ತಿ, ಒಂದು ಪ್ರಶಸ್ತಿ ಬಂದರೆ ಏನು ಆಚರಿಸ್ಬೋದು ಅದೊಂದು ಮಾಡ್ತಾ ಇದ್ದೆ. ಒಂದು ರೀತಿ ಇದು ಆ ಕಾಲದಿಂದ ಬಂದಿದ್ದು, ಜನರಿಂದ ಇದು ಬಂದಿದೆ ಅಂದಾಗ ಇವರು ನನಗೆ ಫೋನ್ ಮಾಡಿದ್ದೆ. ಇವರು ನಮ್ಮ ಶ್ರೀಮತಿ ರೆಕಮೆಂಡ್ ಮಾಡಿ ಇಲ್ಲಂತ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀನಿ, ನೀವು ಬಂದರೆ ಬಹಳ ಸಂತೋಷ. ನಾನು ನನ್ನ ಪತ್ನಿಗೆ ಇದು ಪ್ರೀತಿ, ಇದು ಅಭಿಮಾನ, ಅದು ವಿಶ್ವಾಸ. ಯಾರು ಎಷ್ಟು ಖರ್ಚಾಗ್ತದೆ, ಏನಾಗ್ತದೆ, ಏನು ಯೋಚನೆ ಮಾಡಲಿಲ್ಲ. ಅನೌನ್ಸ್ ಮಾಡಿಬಿಟ್ರು, ಬರ್ತಾನೆ ಬರ್ತಾನೆ ಅನ್ನೋ ಅದು ಬಂದೇ ಬರ್ತೀನಿ ಅಂತ ಆತ ಮನಸ್ಸಿನಲ್ಲಿ ಗೊತ್ತಿರ್ತಿತ್ತು. ಬಟ್ ಆ ರೀತಿ ಪ್ರೀತಿಯಿಂದ ಇವರು ಹೇಳಿದಾಗ, ಯಾಕಂದರೆ ಇದೊಂದು ಒಂದು ತಾವು ನೋಡಿದ್ದೀರಿ ಕಾರ್ಯಕ್ರಮ, ಒಂದು ಹಾಡು, ಅದರ ಹಿಂದೆ ಎಷ್ಟು ಜನರ ಪರಿಶ್ರಮ ಇತ್ತು. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಸಂಗೀತಕಾರ, ಮ್ಯೂಸಿಷಿಯನ್ಸ್, ಸುಮಾರು ಆಗಲೇ ಒಂದು ಚಿತ್ರೀಕರಣಕ್ಕೆ ಬರೋಕ್ಕೆ ಮುಂಚೆನೇ ಸುಮಾರು 100-120 ಜನರ ಕಾಂಟ್ರಿಬ್ಯೂಷನ್ ಇತ್ತು. ಅದ್ರ ನಂತರ ನಾವು ಹಾಗೇನೆ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ ಅಂದಾಗೆ ಇವಾಗ ನಾನು ಇನ್ನೊಬ್ಬನೋ ನಟ, ಹೀರೋ ಅಥವಾ ಹೀರೋಯಿನ್ ಹಾರಿತು, ಎಲ್ಲ ಶ್ರೇಯ ನಟ ನಟಿಯರಿಗೆ ಸಿಗ್ತದೆ. ಅದು ಇಷ್ಟೊಂದು ಜನರ ನೂರಾರು ಜನರ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನು ಇವತ್ತು ನೋಡೋದಕ್ಕೆ ಆ್ಯಸ್ ಎ ಡೆಮಾನ್ಸ್ಟ್ರೇಷನ್ ನಮ್ಮ ಪಡಿ ರಾಮಚಂದ್ರ ಅವರು ಬಂದಿದ್ದಾರೆ, ನಿರ್ದೇಶಕರು. ಹಾಗೆ ನಮ್ಮ ಓಂ ಸಾಯಿ ಪ್ರಕಾಶ್ ಅವರು ಅವ್ರ ಜೊತೆನೂ ಅನೇಕ ಫಿಲ್ಮ್ಗಳನ್ನು 6-8 ಫಿಲ್ಮ್ಗಳನ್ನು ಮಾಡಿದ್ದೀನಿ, 8 ಫಿಲ್ಮ್ಸ್ಗಳು ಮಾಡ್ತೀನಿ. ಸೊ ಆ ಸಂದರ್ಭದಲ್ಲಿ ಇದೆಲ್ಲ ಆಮೇಲೆ ಹೇಳುವ ಅಂತಂದೆ ಅಂದ್ಕೊಂಡಿದ್ದೆ. ಆದರೆ ಈಗಲೇ ಮಂಜುಳಾ ಅವರು ಈಗ ತಾನೇ ಹೇಳಿದರು. ಇದನ್ನೇ ಆ್ಯಕ್ಚುಲಿ ಯಾವಾಗಲೂ ಒಂದು ಕಾಂಪಿಟೇಷನ್ ಇತ್ತು. ಆ ಬೆಳದಿಂಗಳ ಬಾಧೆಗೆ ಇಬ್ಬರು ಹಿಂದೆ ಇದ್ದರು. ಒಬ್ಬರು ಸುನೀಲ್ ಕುಮಾರ್ ದೇಸಾಯಿ, ಇನ್ನೊಬ್ಬರು ಮಣಿ ರಾಮಚಂದ್ರ. ಆಗ ಇವರು ಸ್ವಲ್ಪ ಜನರಸ್, ಅವರು ಮಾಡ್ತಿದ್ದ, ಅವ್ರು ಮಾಡೋವಾಗಿದ್ದ ನಾನು ಹಿಂದೆ ಸರಿತೀನಿ ಅಂತ ಹಿಂದೆ ಸರ್ ಇಲ್ಲ ಅಂದರೆ ಮಣಿ ರಾಮಚಂದ್ರ ಮಾಡಬೇಕಾಗಿತ್ತು. ಈ ವಾಸ್ ಫಸ್ಟ್ ಮ್ಯಾನ್ ಟು ಸೇ ಪ್ರಪೋಸ್ ಇಟ್. ಆದರೆ ಸೊ ಅದು ಕಷ್ಟ. ಅದು ಮಂಜುಳಾ ಅವ್ರು ಮಾಡಿದ್ಮೇಲೆ ಅದಕ್ಕೊಂದು ಆ ವಾಯ್ಸಿಗೊಂದು ಸಾಲಿಡ್ ನೆಲೆ ಸಿಕ್ತು. ಅದಕ್ಕೆ ನಾವು ಪೂರ್ತಿ ಇವರು ಹೇಳೋದು ಫೋನ್ ಮೂಲಕ, ಅಲ್ಲಿ ನೀವು ಶೂಟಿಂಗ್ ಮಾಡೋದು ಕಷ್ಟ ಅಲ್ಲ. ಅವ್ರು ಏನು ಹೇಳ್ತಿರ್ಬೋದು ಅಂತ ನಾನು ಊಹಿಸಿ ಅದರಲ್ಲೂ ಕೆಲವು ಸಲ ಯಾರೋ ಅಸೋಸಿಯೇಟ್ ಡೈರೆಕ್ಟರ್ ತಪ್ಪಾಗಿ ಕನ್ನಡವನ್ನು ಓದುವ, ಕರ್ಕಶ ಧ್ವನಿಯಲ್ಲಿ ಹೇಳುವ, ಇಲ್ಲ ನಾವು ಬಹಳ ಇಂಪಾದ ರೀತಿಯಲ್ಲಿ ಕೇಳಿಸ್ಕೊಳ್ಬೇಕು. ಅದನ್ನು ನಿಜ ಮಾಡಿದ್ದು ಮಂಜುಳಾ ಅವರು. ಬಟ್ ಆ ರೀತಿ ಸಿನಿಮಾದಲ್ಲಿ ಯಾರೋ ಇದು ನಾನದೇ ಬಡಿ ಹತ್ರ ಹೇಳ್ತಿದ್ದೆ,
ಎಷ್ಟೊಂದು ಹಾಡುಗಳು ಎಲ್ಲ ಹಾಡೋದು ನಾನು ಹಾಡಿದ್ದೀನಿ. ನಾವು SP ಬಾಲಸುಬ್ರಹ್ಮಣ್ಯ ನನಗೋಸ್ಕರ ಒಂದು 100 ಹಾಡುಗಳನ್ನು ಹಾಡಿದ, ಜೀಸುದಾಸ ಒಂದು 10 ಹಾಡುಗಳನ್ನು ಹಾಡಿದ್ದಾರೆ. ನನ್ನ ಭಾಗ್ಯ ನನಗೆ ಬಾಲಭೂಮಿ ಕೃಷ್ಣ ಅವರು ಹಿಂದೆ ಸಿಕ್ತು, ಭೀಮಸೇನ್ ಜೋಶಿಯವರು ಹಿಂದೆ ಪುರಂದರದಾಸರು ಇನ್ನೇನು ಅಂತ, ಹಾಗೆ ಇನ್ನೇನು ಬೇಕು ಮಗ ಅಂತ ಆಗಿದ್ದ. ಥ್ಯಾಂಕ್ ಯು. ಸಾಧನ ಮ್ಯೂಸಿಕ್ ಶಾಲೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಅನಂತನಾಗ್ ಅವರಿಗೆ ಈ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಓ ಅನಂತನಾಗರ ಕಟ್ಟೆ, ಪ್ರತಿಭಾ ಸಮುದ್ರಕ್ಕೆಂದು ಕಟ್ಟೆಯನ್ನು ಕಟ್ಟಲಾಗದೆಂಬ ಸತ್ಯವನ್ನರಿತು ಕಟ್ಟೆಯನ್ನು ನಿಮ್ಮ ಹೆಸರಿನಿಂದ ಕೈಬಿಟ್ಟಿರಿ. ಅಂತವಿಲ್ಲದ ಅನಂತ ಕಲಾ ಸಂಪತ್ತನ್ನು ಕಾಯುವ ನಾಗನಾಗಿ ಅನಂತನಾಗ್ ಆಗಿಬಿಟ್ಟಿರಿ. ಇದೇ ನನ್ನ ಕರ್ಮಭೂಮಿ ಎಂಬ ದೃಢ ಸಂಕಲ್ಪದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿರಿ. ಭಾವಪೂರ್ಣ ಬಯಲುದಾರಿಯಲ್ಲಿ ನಡೆದಾಡಿದಿರಿ, ಗಗನದಲ್ಲಿ ಹಾರಾಡಿದಿರಿ. ರಾಮರಾಜ್ಯದಲ್ಲಿ ರಾಕ್ಷಸರು ಹೆಣೆದ ಬೆಂಕಿಯ ಬಲೆಯ ಭೇದಿಸಿ ಮಿಂಚಿನ ಓಟದಲ್ಲಿ ಸಾಗಿದಿರಿ. ಬೆಳದಿಂಗಳ ಬಾಲೆಯ ನಪ್ಪಿ ಅರುಣ ರಾಗ ಹಾಡಿದಿರಿ. ನಿಮ್ಮ ಪ್ರತಿಭೆಯ ಪ್ರಖರತೆಗೆ ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು. ಗಣೇಶನ ಮದುವೆ ಗೌರಿ ಗಣೇಶಗಳು ಸೆಂಚುರಿ ಬಾರಿಸಿತು. ನೀವೊಂದು ಚಂದನದ ಬೊಂಬೆ, ಕಂಡವರೆಲ್ಲ ನಾನಿನ್ನ ಬಿಡಲಾರೆ ಎಂದು ಹಿಂದೆ ಬಿದ್ದವರೇ. ಆದರೆ ಗೆದ್ದವರು ಮಾತ್ರ ಸುಖ ಸಂಸಾರಕ್ಕೆ 12 ಸೂತ್ರಗಳ ನರಿತ ಗಾಯತ್ರಿಯೊಬ್ಬರೇ. ನಿಮ್ಮ ಜನ್ಮದ ಅನುಬಂಧಕ್ಕೆ ಪ್ರೇಮ ಸಾಕ್ಷಿಯಾಗಿದ್ದು ಮಾತ್ರ ಅದಿತಿಯೊಬ್ಬಳೆ. ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ನೆಲೆಗೊಳ್ಳಬೇಕು, ಕನ್ನಡಿಗರಿಗೆ ಆದ್ಯತೆ ಸಿಗಬೇಕೆಂಬ ಕನಸು ಕಂಡವರು ನೀವು. ಅದಕ್ಕಾಗಿ ಸಂಕೇತ್ ಧ್ವನಿ ಮುದ್ರಣ ಕೇಂದ್ರವನ್ನು ನಿರ್ಮಿಸಿ ಮದ್ರಾಸಿಗಳ ಕಪಿ ಮುಷ್ಟಿಯಿಂದ ಬಿಡಿಸಿ ಕನ್ನಡ ಚಿತ್ರರಂಗವನ್ನು ಕರ್ನಾಟಕಕ್ಕೆ ತಂದವರು ನೀವು. ಚಲನಚಿತ್ರ ಕಾರ್ಮಿಕರ ಕಲ್ಯಾಣಕ್ಕೆಂದು ಹಲವು ಯೋಜನೆಗಳ ರೂಪಿಸಿದವರು ನೀವು. ಕಲಾ ಪ್ರೇಮ, ಕನ್ನಡ ಪ್ರೇಮ ಎಲ್ಲದರಲ್ಲೂ ನಿಸ್ಸೀಮರು ನೀವು. ಚಿತ್ರರಂಗಕ್ಕಷ್ಟೇ ಸೀಮಿತವಾಗದೆ ರಾಜಕೀಯ ರಂಗಕ್ಕೂ ಕಾಲಿಟ್ಟವರು ನೀವು. ಗೋಲ್ಮಾಲ್ ರಾಧಾಕೃಷ್ಣ, ರೋಲ್ಕಾರ್ ರಾಮಕೃಷ್ಣನಾಗದೆ ಮಂತ್ರಿಯಾಗಿ ಗೆದ್ದು ಬೀಗಿದ ಮಹನೀಯರು ನೀವು. ಮಾರಾಟಕ್ಕಿಟ್ಟ ಪ್ರಶಸ್ತಿ ಪುರಸ್ಕಾರಗಳ ಬಿರುದು ಬಾವಲಿಗಳತ್ತ ನೋಡಿ ನೀವೆಂದು ಜೊಲ್ಲು ಸುರಿಸಿದವರಲ್ಲ. ಪ್ರಚಾರದ ಗೀಳಿಗಾಗಿ ಸ್ತುತಿಪಾಠಕರ ತಂಡಗಳ ನಿರ್ಮಿಸಿ ಪೋಷಿಸಿದವರೂ ಅಲ್ಲ. ಅರಸಿ ಬಂದ ಹಿರಿಮೆಗಳ ಮೌಲ್ಯಾಂಕನ ಮಾಡದೆ ಸ್ವೀಕರಿಸಿದವರು ಅಲ್ಲ. ಕಿರಿತೆರೆ ಕಿರುತೆರೆ ಎಂಬ ತಾರತಮ್ಯ ಭಾವವಿರದೆ ಮಾಡಿದ ಕಲಾ ಸೇವೆಗಾಗಿ ಇಂದು ತಾನಾಗೇ ಹುಡುಕಿ ಬಂದಿದೆ ನಿಮ್ಮನ್ನು ಪದ್ಮಭೂಷಣ. ಅನಂತನಾಗರಿಗೆ ಪದ್ಮಭೂಷಣವೋ ಭೂಷಣವೋ, ಪದ್ಮಭೂಷಣಕ್ಕೆ ಅನಂತನಾಗ್ ಭೂಷಣವೋ ಎಂಬ ಪ್ರಶ್ನೆಗೆ ಉತ್ತರ ಗೊತ್ತಿರದ ಕನ್ನಡಿಗನೇ ಇಲ್ಲ ಎಂದು ಹೇಳುತ್ತಾ ನಿಮ್ಮ ಬಾಯಿಗೊಂದಿಷ್ಟು ಹಾಕುತ್ತಾ ಬೆಲ್ಲ, ನಿಮ್ಮ ಸಾಧನೆಗೊಂದು ಸಲಾಂ ಹೇಳುತ್ತಿದ್ದಾರೆ ಎಲ್ಲ. ದಯವಿಟ್ಟು ಓಂ ಸಾಯಿ ಪ್ರಕಾಶ್ ಅವರು ವೇದಿಕೆ ಮೇಲೆ. ಇಲ್ಲಿ ಬಂದಿರುವಂತ ಕನ್ನಡ ಕಲಾಭಿಮಾನಿಗಳು, ಅನಂತನಾಗ್ ಅವರ ಅಭಿಮಾನಿಗಳು ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರ. ಗುರುರಾಜ್ ಅವರು ಒಂದಿನ ಮನೆಗೆ ಬಂದಿದ್ದಾರೆ. ಅನಂತ್ ಅವರಿಗೆ ಪದ್ಮವಿಭೂಷಣ್ ಕೊಟ್ಟಿದ್ದಾರೆ ಅಂತ. ಯಾರು ಯಾವ ರೀತಿ ರೆಸ್ಪಾಂಡ್ ಆಗಿದ್ರು ಗೊತ್ತಿಲ್ಲ. ನಾನು ಮಾತ್ರ ತುಂಬ ಖುಷಿ ಪಟ್ಟಿದ್ದೀನಿ. ಮಂಜುಳಾ ಗುರುರಾಜ್ ಅವರು ಈ ರೀತಿ ಒಂದು ಸಭೆ ಮಾಡ್ತಾರೆ, ಅಭಿನಂದನೆ ಸಭೆ ಮಾಡಬೇಕಂತ ಆಸೆ ಪಡುವಾಗ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ಯಾಕಂದ್ರೆ ಅನಂತನಾಗ್ ಅಂದರೆ ನಮ್ಮೆಲ್ಲರಿಗೂ ತುಂಬ ಇಷ್ಟ.
ಪ್ರತಿಯೊಬ್ಬ ನಿರ್ದೇಶಕರಿಗೂ ಅವರಿಂದ ಕಲಿಯೋದು ಬೇಕಷ್ಟಿದೆ. ಫಸ್ಟ್ ಟೈಮ್ ನಾನು ಶಂಕರ್ ನಾಗ್ ಅವ್ರ ಚಿತ್ರ ಮಾಡಿದ್ದೀನಿ. ಆಮೇಲೆ ಅನಂತನಾಗ್ ಅವ್ರ ಚಿತ್ರ ಕಮಿಟ್ ಆಗಿದ್ದೀನಿ ನಾನು. ಬಲೆ ಚಿತ್ರ ಸಾಂಗ್ ಶೂಟಿಂಗ್ ಟೈಮ್ನಲ್ಲಿ ಶಂಕರ್ ನಾಗ್ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಆಯಿತು ಸ್ಟೆಪ್ಸ್ ವಿಷಯದಲ್ಲಿ. ಜನರಲ್ ಆಗಿ ಶಂಕರ್ ನಾಗ್ ಅವರು ಜಾಸ್ತಿ ತೆಲುಗು ಅವ್ರ ಥರ ಡ್ಯಾನ್ಸ್ ಮಾಡಲ್ಲ. ನಾನು ತೆಲುಗುವನಲ್ವಾ, ತುಂಬ ಆಸೆ ಪಟ್ಟಿದ್ದೀನಿ. ಅಣ್ಣ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿತ್ತು, ಹೆಂಗೆ ಮಾಡಿ ಚೆನ್ನಾಗಿರ್ತಾರೆ. ಅವಾಗ ಒಂದು ಮಾತು ಹೇಳಿದ್ದಾರೆ, ಇವತ್ತು ನಾನು ಮಾಡ್ತೀನಿ, ನೆಕ್ಸ್ಟು ಆನಂತರ ಸಿನಿಮಾ ಮಾಡ್ತೀಯಲ್ವಾ ಹೆಂಗೆ ಅಂದ್ರು. ಯಾಕಂದ್ರೆ ಚೆನ್ನಾಗಿ ಬಿಡಿಸ್ತಾರೆ ನನಗೆ. ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಅನಂತನಾಗ್ ಅವರು ಯಾವ ರೀತಿ ಕುಣಿದಾರಂತ ನಿಮ್ಮೆಲ್ಲರಿಗೂ ಗೊತ್ತು. ಅನಂತನಾಗ್ ಅವ್ರಿಗೆ ಇಷ್ಟ ಆಗಬೇಕು, ಎದುರು ವ್ಯಕ್ತಿ ಇಷ್ಟ ಆದರೆ ಅವ್ರು ಏನಾದರೂ ಮಾಡ್ತಾರೆ. ಫಸ್ಟ್ ಸಿನಿಮಾ ಮಾಡೋ ಮುಂಚೆ ತುಂಬ ಭಯ ಎಬ್ಬಿಸಿದ್ದಾರೆ. ಅವ್ರು ಹೆಂಗೆ ಕೆಲಸ ಮಾಡಿದ್ಯಾ, ಹಂಗೆ ಹಿಂಗೆ ಏನೇನು ಹೇಳಿದ್ದಾರೆ. ತದ್ವಿರುದ್ಧ ನಾನು ಹಾನೆಸ್ಟ್ ಆಗಿರುವಾಗ, ನಾನು ಪಂಚೂಲ್ ಆಗಿರುವಾಗ ಅನಂತವರು ಯಾಕೆ ಲೈಕ್ ಮಾಡಲ್ಲ? ಒಂದೇ ನಾನು ಅವತ್ತು ಕಲ್ತಿದ್ದೀನಿ, ಅವ್ರನ್ನ ಸುಮ್ಮನೆ ಕೂರಿಸಬಾರ್ದು, ಕಾಯಿಸಬಾರ್ದು. ಕೂರಿಸಿದ್ರು ಕಾಯಿಸಿದ್ರು ಅವನ ಮನೆ ಅಷ್ಟೇ. ಅಷ್ಟು ಇಷ್ಟಪಡ್ತಾರೆ. ಪಂಚುವಾಲಿಟಿ, ಡಿಸಿಪ್ಲಿನ್ ಅಷ್ಟೇ. ಇಷ್ಟ ಆದರೆ ಹೇಳಿದಲ್ವ, ಅವರು ಏನಾದರೂ ಮಾಡಿ ಸಿದ್ಧವಾಗಿದ್ದಾರೆ. ಆತಂಕ ಚಿತ್ರ ಪ್ರಾರಂಭವಾಗುವಾಗ ಅನಂತವನ್ನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು. ಏನಪ್ಪ ಅಂದ್ರೆ ಕೇಳಿದ್ರು, ಶಾರ್ಟ್ ರೆಡಿ ಅಂತ ಕೇಳಬಾರ್ದು ನನ್ನ ಅಂತ ಕೇಳಿದ್ದೀನಿ ನಾನು. ಯಾಕಂದ್ರೆ ಇದಕ್ಕೆ ಅವಾರ್ಡ್ ಬರುತ್ತೆ ನನಗೆ. ಫೋಟೋಗ್ರಫಿ ಚಾನೆಲ್ ತುಂಬ ಚೆನ್ನಾಗಿ ಮಾಡ್ತಾರೆ, ಸ್ಪೀಡ್ ಮಾಡಿದ್ರೆ ಕಷ್ಟ ಆಗ್ಬೋದು ಅಂತ. ನಿಮ್ಮ ಇಷ್ಟ ರೀ, ನೀವು ಕರೆಯೋದು ನಾನು ಬರಲ್ಲ ಅಂತ ಹೇಳಿದಾರೆ. ಆ ಚಿತ್ರಕ್ಕೆ 8 ಅವಾರ್ಡ್ಸ್ ಬಂತು. ಅವ್ರ ಪೇಷನ್ಸಿಂದ ನಾವು ಮಾಡೋಕ್ಕೆ ಅವಕಾಶ ಸಿಕ್ತು. ಅದ್ಭುತವಾಗಿ ನಾವು ಮಾಡಿದ್ವಿ ಆತಂಕ. ಫಸ್ಟ್ ಟೈಮ್ ಅಷ್ಟು ಸ್ಟೇಟ್ ಅವಾರ್ಡ್ಸ್ ಬಂದಿದ್ದು ಆತಂಕ ಚಿತ್ರಕ್ಕೆ. ಅಂಥ ಕೋಪರೇಟಿವ್, ಅಂಡರ್ಸ್ಟ್ಯಾಂಡಿಂಗ್, ಲವಬಲ್ ಪರ್ಸನಾಲಿಟಿ ನಮ್ಮ ಅನಂತನಾಗ್ ಅವರು. ಅವ್ರ ತಾಯಿ ಯಾವ ರೀತಿ ಅನಂತ ಅಂತ ಇಟ್ಟಿದ್ದಾರೋ ನಿಜವಾಗ್ಲೂ ಅನಂತಾನೆ. ಅವ್ರನ್ನ ತೂಕ ಹಾಕಲ್ಲ, ಇಷ್ಟು ಅಂತ ಇನ್ಫಿನಿಟ್. ಅವರು ಎಂತೆಂಥ ಎಷ್ಟು ಡಿಫ್ರೆಂಟ್ ಆಗಿ ಇರುವಂಥ ಪಾತ್ರ ಮಾಡಿದೆ ಅಂದರೆ ಹೇಳೋಕ್ಕಾಗಲ್ಲ. ಸಮಯಕ್ಕೊಂದು ಸುಳ್ಳು. ಭಯಂಕರ ಪಾತ್ರ. ಅಂದರೆ ಈ ಲವ್ಸ್ ದಿ ಡೈರೆಕ್ಟರ್. ಈ ಡೈರೆಕ್ಟ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಅಂದಮೇಲೆ ಅವರು ಒಂದು ಲೈನ್ ಕೇಳಿದ್ಮೇಲೆ ಈ ನೆವರ್ ಇಂಟರ್ಫಿಯರ್ ಇನ್ ದಿ ಸೆಟ್. ನೆವರ್, ಏನು ಕೇಳಲ್ಲ, ಎಷ್ಟು ಕೇಳಷ್ಟು ಮಾಡಿಕೊಡ್ತಾರೆ. ಗೋಲ್ಮಾಲ್ ರಾಧಾಕೃಷ್ಣಲ್ಲಿ ಲೀಲಾವತಿ ಇವರ ಕಾಂಬಿನೇಷನ್ ನಾವು ನೋಡಬೇಕು. ಅದ್ಭುತ. ಅಂದರೆ ಮಲ್ಲೆಯಲ್ಲಿ ಬೀದಿರ ಹುಲಿ ಏನು ಸರ್, ಇಲ್ಲಿಂದ ಇಲ್ಲಿವರೆಗೂ ನೋ ಕಂಪ್ಯಾರಿಸನ್. ಈ ಲವ್ಸ್ ದಿ ಡೈರೆಕ್ಟರ್, ಹಿ ವಿಲ್ ಡೂ ಎವ್ರಿಥಿಂಗ್. ಶಂಕರ್ ನಾಗ್ ಅವರು ಏನು ನನ್ನ ಭಯ ಎಬ್ಬಿಸಿದಾರೋ ನನ್ನ ಸಿನಿಮಾಗಳಲ್ಲಿ ಅನಂತನಾಗ್ ಅವರು ಧೈರ್ಯ ಕೊಟ್ಟಿದ್ದಾರೆ, ಆನಂದ ಕೊಟ್ಟಿದ್ದಾರೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾರೆ. ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಮಹನೀಯರಿಗೆ ಇವತ್ತು ಪದ್ಮಭೂಷಣ ಕೊಟ್ಟಿದ್ದಾರೆ ಅಂದರೆ ತುಂಬ ಲೇಟಾಗಿ ಕೊಟ್ಟಿದ್ದಾರೆ. ಅನಂತನಾಗ್ ಯಾವಾಗ ಕೊಡಬೇಕು? ಯಾಕಂದರೆ ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ನಮ್ಮ ಅನಂತನಾಗ್ ಅವರು. ಎಲ್ಲ ಭಾಷೆ ಆಕ್ಟ್ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ನಿಮ್ಮಿಂದ ಬಿಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ಇವಾಗ ಕಮರ್ಷಿಯಲ್ ಪ್ಯಾನ್ ಇಂಡಿಯಾ, ಆವಾಗ ರಿಯಲ್ ಪ್ಯಾನ್ ಇಂಡಿಯಾ. ಅದ್ಭುತ. ನಾವು ಅಸಿಸ್ಟೆಂಟ್ ಆಗಿರುವಾಗ ನಾವು ನಿಮ್ಮ ಸಿನಿಮಾಗ ನಾವು ನೋಡಿದ್ದೀವಿ. ತೆಲುಗು ಇಂಡಸ್ಟ್ರಿಯಲ್ಲಿ ಇದ್ರೂ ಕನ್ನಡ ಪಿಕ್ಚರ್ಸಲ್ಲಿ ನಾನು ನೋಡಿದ್ದೀನಿ. ಯಾವ ರೀತಿ ನಮ್ಮ ಕಲಾವಿದರು ಇರ್ತಾರೆ, ಯಾವ ರೀತಿ ನಿರ್ದೇಶಕರು ಇರ್ತಾರೆ, ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಇರುತ್ತೆ. ಯಾಕಂದರೆ ತೆಲುಗು ಟಾಪ್ ಅಂತಾರೆ, ತಮಿಳ್ ಟಾಪ್ ಅಂತಾರೆ, ಮಲಯಾಳಂ, ಕನ್ನಡ ಇರೋದು. ಬಟ್ ಅಂಥ ಸೆಕೆಂಡ್ ಅಂತ ಹೇಳುವಂಥ ಕನ್ನಡನ ಕರ್ನಾಟಕ ತಂದು ನಂಬರ್ 1 ಮಾಡಿದ್ದಾರೆ ನೀವು. ಶಂಕರ್ ನಾಗ್ ಅವರು ನರಸಿಂಹ ಮಾಡುವಾಗ
ಫೈಟ್ ಮಾಸ್ಟರ್ ಬಗ್ಗೆ ಡಿಸ್ಕಷನ್ ಆಯಿತು. ಅಣ್ಣ ಇಲ್ಲಿ ಮಂಜು ಅಂತ ಬರಿದ್ದಾರೆ, ತುಂಬ ಚೆನ್ನಾಗಿ ಫೈಟ್ ಮಾಡ್ತಾರೆ ಅಣ್ಣ, ನೀವು ಓಕೆ ಅಂದರೆ ಒಂದು ಫೈಟ್ ಮಾಸ್ಟರ್. ಓಕೆ ಇಲ್ಲ ಓಕೆ ಕರೆದುಡಿ ಹಾರಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನರಸಿಂಹದಲ್ಲಿ ಥ್ರಿಲ್ಲರ್ ಮಂಜು. ಇವತ್ತು 500 ಚಿತ್ರ ಮೇಲೆ ಅವರು ಫೈಟ್ ಮಾಸ್ಟರ್ ಮಾಡಿದ್ದಾರೆ. ಅಂದರೆ ನಿಮ್ಮಿಬ್ಬರು ಅಪೂರ್ವ ಸಹೋದರರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅಂಡರ್ಸ್ಟ್ಯಾಂಡ್. ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಅವರು ಸೆಟ್ಟು ಬರ್ತಾನೆ ಶರ್ಟ್ ಬಿಚ್ಕೊಂಡು ಸೀನ್ ಪೇಪರ್ ಕೇಳ್ತಾ ಡ್ರೆಸ್ ಹಾಕೊಂತ ನಮ್ಮನ್ನು ಕೂರೇ ಬಿಡಲ್ಲ. ಓಡಬೇಕು, ಕ್ಯಾಮೆರಾ ನೋಡಬೇಕು, ಡೈರೆಕ್ಟ್ ನೋಡಬೇಕು, ಸೆಟ್ಲ ಆರ್ಟಿಸ್ಟ್ ಎಲ್ಲ ಓಡ್ತಾ ಇರ್ಬೇಕು, ಓಡ್ತಾ ಇರಬೇಕು. ಅನಂತರ ತದ್ವಿರುದ್ಧ ಪ್ರೆಸೆಂಟ್ ಆಗಿ ಕೂತ್ಕೊತಾರೆ, ನೀಟಾಗಿ ಮಾಡಿಕೊಡ್ತಾರೆ, ಅಷ್ಟೇ ವಿರುದ್ಧ. ಬಟ್ ಭಗವಂತ ಸ್ಪೀಡು ಕರ್ಕೊಂಡು ಹೋಗಿದ್ದಾನೆ. ನೀವು ಅನಂತವಾಗಿ ಶಾಸ್ತ್ರವಾಗಿ ನಮ್ಮೆಲ್ಲರ ಪ್ರೀತಿ ಪಡೆಯಬೇಕು. 100 ವರ್ಷ ಶಾಸ್ತ್ರವಿರ್ಬೇಕಂತ ನಾನು ಕೇಳ್ಕೊಂತೀನಿ. ಅನಂತರಾಗಿ ಅವರಂದ್ರೆ ಇವರು ದೇವರನ್ನು ಇಷ್ಟಪಡ್ತಾರೋ ಗುರುವನ್ನು ಇಷ್ಟಪಡ್ತಾರೋ లేదా ಅನ್ನೋದು ಜನರಲ್ಲಿ ಡೌಟ್ ಇತ್ತು. ಬಟ್ ಅನಂತನಾಗ್ ಅವರು ಸತ್ಯಸಾಯಿಬಾಬಾರ ಭಕ್ತರು, ಇದು ಯಾರಿಗೂ ಗೊತ್ತಿಲ್ಲ. ಸತ್ಯಸಾಯಿಬಾಬಾ ತುಂಬ ಇಷ್ಟಪಡ್ತಾರೆ, ಅವ್ರ ತಾಯಿಯವರು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಮ್ಮ ಜೊತೆ ತುಂಬ ಸಲ ವೈಟ್ ಫೀಲ್ಡ್ ಬಂದಿದ್ದಾರೆ. ಇಷ್ಟು ನಂಬ್ತಾರಂದ್ರೆ ಅವರು ದೇವ್ರನ್ನ. ನಾವು ಆತಂಕ ಮಾಡುವಾಗ ಸಿವಿಯರ್ ಶಾಸ್ತ್ರಿ ಅವರು ಸೀರಿಯಸ್ ಆಗಿ ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ. ಅನ್ಎಕ್ಸ್ಪೆಕ್ಟ್ ಆಗಿ ನಾವು ಶೆಡ್ಯೂಲ್ ಪ್ಯಾಕಪ್ ಆಯಿತು. ವೈಟ್ ಫೀಲ್ಡ್ ದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಾವು ಅಲ್ಲಿ ಹೋಗಿದ್ವಿ, ಸ್ವಾಮಿ ಸೀದಾ ಬಂದು ವಿಭೂತಿ ಕೊಟ್ಟಿದ್ದಾರೆ. ನೇರ ನಾವು ಹಾಸ್ಪಿಟಲ್ ಬಂದಿದ್ದೀವಿ. ಡಾಕ್ಟರ್ ಅರವಿಂದ್ ದೇವ್ರನ್ನ ನಿಮಗೆ ಹೇಳಿದ್ದಾರೆ, ತುಂಬ ಕಷ್ಟ, ಕೂತ್ಕೊಂಡು ಬಿಡ್ತು, ಪುನಃ ಆಪರೇಷನ್ ಮಾಡೋಕ್ಕಾಗಲ್ಲ, ಕಷ್ಟ ಅಂತ ಹೇಳಿದ್ದಾರೆ. ನಾವೆಲ್ಲ ಒಳಗೋಗಿದ್ವಿ, ವಿಭೂತಿ ಹಚ್ಚಿದ್ವಿ, ಬುಕ್ಕೆಲ್ಲ ಇಟ್ಟಿದ್ದೀವಿ. ಅಲ್ಲಿಂದ ಏರ್ಲೈನ್ಸ್ ಹೋಟ್ಲು ಬಂದು ಮನೆಗೆ ಬರೋಷ್ಟೊಳಗೆ ಅದೆಲ್ಲ ಕ್ಲಿಯರ್ ಆಯಿತು, ಅವ್ರಿಗೇನು ತೊಂದರೆ ಇಲ್ಲ ಅಂತ. ಅಂದರೆ ಅವರಲ್ಲಿ ದೊಡ್ಡ ಭಕ್ತ ಇದ್ದಾರೆ, ಗುರುಗಳು ನಮ್ಮಂತ ಭಕ್ತ ಇದ್ದಾರೆ ಅವರು. ಅದೇ ಹೇಳಿದ್ರಿ ಅವರು 1 to 100 24/7 ಅಂತ ಹೇಳಿದ್ರಲ್ಲ, ಎಲ್ಲ ಪಾತ್ರಗಳಿಗೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಜೀವನದಲ್ಲಿ ಎಲ್ಲರನ್ನು ಇಷ್ಟಪಡ್ತಾರೆ. ಒಬ್ಬರಿಗೋಸ್ಕರ ತುಂಬ ಯೋಚನೆ ಮಾಡ್ತಾರೆ ನಮ್ಮ ಅನಂತನಾಗ್ ಅವರು. ಬಂದ್ರಿ ಅಂದ್ರೆ ಇಲ್ಲಿ ಈ ಪಡಿಯವರು ಮಾತಾಡಿ ಹೋದ್ರು, ಆಮೇಲೆ ಈಗ ಅವ್ರು ಮಾತಾಡ್ತಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಆಮೇಲೆ ಎಲ್ಲ ಸಾರಾ ಸಗಟಾಗಿ ಹೇಳೋಕೆ ಆಗೋದೇ ಇಲ್ಲ. ಅಷ್ಟಲ್ಲ ಅವರೊಂದು ಸ್ವಲ್ಪ ಬೇರೆ ನಡೆಯಿತು, ಅದಕ್ಕೆ ಹೇಳಿದ್ರೆ ಪಡಿಯವ್ರ ಜೊತೆಲೂ ಕೂಡ ಬಹುಶಃ 8 ಫಿಲ್ಮ್ 6 ಫಿಲ್ಮ್, ಇವ್ರ ಜೊತೆಲಿ 8, KV ಜಯರಾಮ್, KV ರಾಜು ಜೊತೆ 8, ಭಗವಾನ್ ಜೊತೆ 8, ಈ ರೀತಿ 8ರ ಒಂದು ಕನ್ನಡ. ಆಮೇಲೆ ನಾನು ರಾಜ್ಯದಿಂದ ನೋಡ್ಕೊಂಡು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ, ಬಯಲಾಟ ನೋಡ್ಕೊಂಡು ಆ ಯಕ್ಷಗಾನ ಅಲ್ಲಿ ಎಲ್ಲ ರೀತಿಯ ಪಾತ್ರಗಳು, ಅದು ಕೂಡ ಪುರಾಣದ ಆಧಾರದ ಮೇಲೆ ಬರೀತಾರೆ. ಪುರಾಣದಿಂದ ಒಂದು 5%, 10% ಮ್ಯಾಕ್ಸಿಮಮ್ ಸ್ವಾತಂತ್ರ್ಯ ಲಿಬರ್ಟಿ ತಗೊಂಡು ಬರೀಬಹುದು. ಬಟ್ ಅದು ಮೂಲತಃ ಪುರಾಣವನ್ನು ಬಿಡೋದಿಲ್ಲ, ಅದರಿಂದ ನೋಡ್ಕೊಂಡು ಬಂದು ನಂತರ ನಟನಾಗಬೇಕು ಅಂತ ಎಂತೂ ಪ್ಲ್ಯಾನೂ ಇರಲಿಲ್ಲ, ತಲೆಯಲ್ಲಿ ಅದೇ ಆಕ್ಸಿಡೆಂಟಲ್ ನಟ ಅಂತ ಹೇಳಿದ್ರು ತಪ್ಪಿದೆ. ಸೊ ಹಾಗಾಗಿ ಹಾಗೆ ಬಂದಿದ್ದರಿಂದ ಇಲ್ಲಿ ನಾಟಕ ರಂಗದಿಂದ ಬಂದೆ. ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತಂದರೆ ನನಗೆ ಗೊತ್ತಿದ್ದು ಒಂದು ಯಕ್ಷಗಾನದನ್ನು ಅಥವಾ ನಮ್ಮ ಈ ಹಾಸ್ಯರತ್ನ ರಾಮಕೃಷ್ಣ ಅದರಲ್ಲಿ ಒಂದು ಆಂಜನೇಯ ಸ್ವಾಮಿ ಬಂದ ಚಂಗನೆ ಇಂಥದ್ದು. ಇದು ಈ ಸೊಂಟ ಅಲ್ಲಾಡಿಸ್ಕೊಂಡು ಇದೇ ಮಕ್ಕಳು ಮಾಡುವಂಥದ್ದು, ಗಂಡಸರು ಮಾಡುವಂಥ ನೃತ್ಯ ಅಲ್ಲ ಅಂತ ನಾನು ತಲೆಯಲ್ಲಿ, ನಾನು ಹಳ್ಳಿಯಲ್ಲಿ ಬೆಳೆದವು. ಹಾಗಾಗಿ ಯಾವತ್ತು ಡ್ಯಾನ್ಸಿಂಗ್ ನಾನು ಚಕ್ಕರ ಆಗಲ್ಲ, ಏನೇ ಹೇಳಿ ಮಾಡುವಷ್ಟು ಮಾಡಬೇಕು. ಏನು ಎಲ್ಲಿ ನೀನು ಹೇಳಿದ್ದೆಲ್ಲ ಮಾಡ್ತೀನಿ, ನೀನು ಹೇಳಿದ್ದೆಲ್ಲ ಬೇಡ ಅಂತೀಯ, ನಾನು ಹೇಳಿದ್ದೆಲ್ಲ ಮಾಡ್ತೀನಿ, ಆ ರೀತಿ ಇತ್ತು. ಅದನ್ನು ಚಕ್ಕರ್ ಬಗ್ಗೆ ಹೇಳಿದ್ದು. ಆಮೇಲೆ ನಾನು ಬಾಲ್ಯದಿಂದಲೂ ನಾನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ತಾಯಿಯವರು ಉತ್ತರ ಕನ್ನಡ ಜಿಲ್ಲೆ, ತಂದೆಯವರು
6 ವರ್ಷ, ಮೊದಲಿನ 6 ವರ್ಷ ಸ್ವಾಮಿ ಆನಂದಾಶ್ರಮ ಸ್ವಾಮಿ ರಾಮದಾಸ್ ಮಾತಾ ಕೃಷ್ಣಾಬಾಯಿ ಅವರ ಆಶ್ರಮದಲ್ಲಿ ಬೆಳೆದೆ. ನಂತರ 6 ವರ್ಷ ಶ್ರೀ ಚಿತ್ರಾಪುರ ಮಠ ಶಿರಾಜಲ್ಲಿ ಬೆಳೆದ. ಹಾಗೆ 12 ವರ್ಷ ಹಾಗೆ ಬೆಳೆದವನು ಮುಂಬೈಗೆ ಹೋಗಿ ನಂತರ ನಾಟಕ ರಂಗಕ್ಕೆ ಬಂದು ಅಲ್ಲಿಂದ ಸಿನಿಮಾಗೆ ಬಂದವನು. ಅದು ನನ್ನ ಮೊದಲ ಚಿತ್ರವೇ ಕನ್ನಡದಲ್ಲಿ. ಇದು ಕರ್ಮಭೂಮಿ ಅಂತ ನೀವು ಹೇಳಿದ್ದು ಯಾಕಂದ್ರೆ ಮುಂಬೈಲಿ ಸಿನಿಮಾ ಮಾಡಿದ ಮೇಲೆ ಅನೇಕ ಚಿತ್ರಗಳು ಬಂದವು. ಆದರೆ ಯಾವ ಒಂದು ರೀತಿಯ ಅವುಗಳಿಗೆ ನಮ್ಮ ದೇಶದ ಸಂಸ್ಕಾರಕ್ಕೆ ಅಥವಾ ಸಂಸ್ಕೃತಿಗೆ ತಕ್ಕಂತೆ ಇಲ್ಲ. ಬರೀ ಓನ್ಲಿ ಎಂಟರ್ಟೈನ್ಮೆಂಟ್ ವಾಸ್ ದ ಮೋಟಿವ್. ಅಲ್ಲ, ದೇರ್ ಶುಡ್ ಬಿ ಸಮಥಿಂಗ್ ಮೋರ್ ಮೀನಿಂಗ್ಫುಲ್ ಅಂತ ನನ್ನ ಮನಸ್ಸಿನಲ್ಲಿ. ಅಂಥ ಸಬ್ಜೆಕ್ಟ್ಗಳು ನನಗೆ ಕನ್ನಡದಲ್ಲೇ ಸಿಗ್ತಾ ಇವೆ. ನಾನು ಬರೋದಿಲ್ಲ, ಇಲ್ಲೇ ಅಲ್ಲೇ ನನ್ನ ಕರ್ಮಭೂಮಿಯೇ ಕರ್ನಾಟಕ ಅಂತ. ಆ ಕಾರಣಕ್ಕೆ ಗುರುಗಳ ಬಗ್ಗೆ ಹೇಳಿದರು. ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳು ಹೇಳಿದ್ರು. ಇವರು ಸ್ವಾಮಿ ರಾಮದಾಸರು. ಅವರೊಂದು 50-60 ಪುಸ್ತಕಗಳನ್ನು ಇಂಗ್ಲೀಷ್ನಲ್ಲೇ ಬರೆದಿದ್ದಾರೆ. ಬಹಳ ಅವರ ಪೋಯಿಟ್ರಿ ಕೂಡ ಇಂಗ್ಲೀಷ್ನಲ್ಲಿ ರಚಿಸಿದ್ದಾರೆ. ಸುಮಾರು 500-600 ಸ್ಪಿರಿಚುವಲ್ ಪೋಯಮ್ಸ್ ಅವರು ಹೇಳುವರು ಬಾಲ್ಯದಿಂದ. ಆ್ಯಕ್ಚುಲಿ ನಾವು ಸಣ್ಣದವರಿದ್ದಾಗ ನಮಗೆ ಕಾರ್ಟೂನ್ ಫಿಲ್ಮ್ ಆಶ್ರಮದಲ್ಲಿ ತೋರಿಸಿ ಸಿನಿಮಾ ಅಂತ ಸ್ವಲ್ಪ ತಲೆಯಲ್ಲಿ ಕೆಡಿಸಿದವರು ಆ ಗುರುಗಳೇ. ಅವ್ರು ಹೇಳುವರು, ಇಫ್ ಎ ಗುರು ಅಂಡ್ ಗಾಡ್ ಕಮ್ ಬಿಫೋರ್ ಯು, ಹೂ ವಿಲ್ ಯು ಬೆಂಡ್ ಡೌನ್ ಟು ಫಸ್ಟ್? ಗುರು. ಬಿಕಾಸ್ ಇಟ್ಸ್ ಓನ್ಲಿ ಗುರು ಹೂ ಕ್ಯಾನ್ ಟೇಕ್ ಯು ಟು ಗಾಡ್ ಅಂತ. ಹಾಗಾಗಿ ಇವರು ಹಾಗೆ ಬಂದವನು ನಾನು. ಇವರು ನಮ್ಮ ಸತ್ಯಸಾಯಿ ಬಾಬಾ ಅವರದ್ದು ಪರಮ ಭಕ್ತರು ಅಂತ ನಮ್ಗೆ ಗೊತ್ತಾಗಿಲ್ಲ. ಹೆಸರೇ ಅದನ್ನು ಇಟ್ಕೊಂಡಿದ್ದಾರೆ. ಆ ಪಾತ್ರವನ್ನು ಮಾಡಿ ಶಿರಡಿ ಸಾಯಿಬಾಬಾ ಇವ್ರ ಪಾತ್ರಗಳು. ಹಾಗಾಗಿ ಇವರು ಕರ್ಕೊಂಡು ಹೋದಾಗ ಒಂದು ಸಲ ಮೊದಲನೇ ಸಲ ಹೋಗಿದ್ದೆ. ಆಮೇಲೆ ಸೆಕೆಂಡ್ ಟೈಮ್ ಇವರು ಹೋದರು. ಅಂದರೆ ಈ ಥರದ ಅವ್ರಿಗೆ ಗುಣಪಡಿಸಿದ್ರು ಅಂತ ಅಲ್ಲ, ಇವರು ಬೇರೆ ಕಾರಣವಿಲ್ಲದೆ ಹೋಗುವವನು ನಾನು. ಅಂಥ ಒಂದು ಒಳಗಿಂದ ಪ್ರೇರಣೆ ಬಂದರೆ. ಹಾಗಾಗಿ ನಾನು ಸತ್ಯಸಾಯಿ ಬಾಬರು ಒಂದು ಸಲ ನೋಡಿದ್ದೆ. ಇವರು ಹೇಳಿದಾಗ ಮತ್ತೊಮ್ಮೆ ಇದು ಇವರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆಗೋಗಿತ್ತು. ಅದರ ನಂತರ ನಮ್ಮ ಆ ರೀತಿ ಅವ್ರ ಜೊತೆ ಅದರ ನಂತರ ಅವರು ನನ್ನ ಮಂತ್ರಿ ಆದಾಗಲೂ ಕೂಡ ಪುಟ್ಪರ್ತಿಗೆ ಕರೆದವರು. ಆವಾಗಲೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಪುಟ್ಪರ್ತಿಗೆ ಹೋಗಿ ಬಂದಿದ್ದೆ. ಆಗ ಅಲ್ಲಿಂದ ಆ ರೀತಿ ಹೌದು. ಆವಾಗ ವೈಟ್ ಫೀಲ್ಡಲ್ಲಿ 1 ಎಕರೆ ಜಮೀನು ಕೊಡಬೇಕು ನಮ್ಮ ಅಂತ ಕೇಳಿದಾಗ ಇನ್ ಲೆಸ್ ದೆನ್ 24 hours ಅದನ್ನು ರೆಡಿ ಮಾಡಿಕೊಡ್ತೀವಿ. ಸೊ ಇದನ್ನು ಈ ಸಂದರ್ಭದಲ್ಲಿ ಹೇಳೋ, ಆಮೇಲೆ ಇದು ಹೇಳೋಕೆ ಅರ್ಥದ ಇರೋದಿಲ್ಲ ಅಂತ ಹೇಳಿದೆ. ಅವ್ರ ಬಗ್ಗೆ ಮಹಾಭಾರತ ಬರೀಬೋದು. ಸಮುದ್ರ ಅಡಿಗಳಾಗಿ ಬರ್ತಾನೆ ಇರುತ್ತೆ. ಇನ್ನು ಅವ್ರಿಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ರೆ ಸಾಕಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಖಂಡಿತ ಮಾಡಿ ಗುರುರಾಜ್ ಅವರೇ, ನಾವೆಲ್ಲ ನಿಮ್ಮ ಸಂಗಡ ಇದ್ದೇ ಇರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅನೇಕ ಪ್ರೀತಿಗೆ ಪಾತ್ರರಾದವರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಸಾಧನಾ ಮ್ಯೂಸಿಕ್ ಸ್ಕೂಲ್ ಪರವಾಗಿ ಗುರು ಸರ್ ಒಂದು ಫೋಟೋ ಅಲ್ಲ ಅದು ಇಟ್ಕೊಡಿ ಅಷ್ಟೇ. ಇದು ಗುರು ಸರ್, ಈಗ ನಮ್ಮ ಸಾಧನಾ ಮ್ಯೂಸಿಕ್ ಸ್ಕೂಲ್ ಹಾಗೂ ಸೃಜನಾ ಸಂಗೀತ ಕಲಾ ವೇದಿಕೆ ಪರವಾಗಿ ಇದೊಂದು ಪುಟ್ಟ ಕಾಣಿಕೆಯನ್ನು ನೀಡ್ತಾ ಇದ್ವಿ. ಪವಿತ್ರ ರೆಡ್ಡಿ ಅವರು ಓ
ಆಸೆ ಇದೆ ಆದ್ರೆ ಆಗ್ತಾ ಇಲ್ಲ. ಆದ್ರೆ Sir, don't. ಮೈಸೂರು ಪ್ಯಾಲೇಸ್ ನಿಮಗೆ ಕೊಡ್ತಾ ಇದ್ದೀನಿ. ಮೈಸೂರು ಪ್ಯಾಲೇಸ್ ಕೊಡ್ತಾ ಇದ್ದೀನಿ. ಸರ್ ಗುರು ಸರ್ ಗುರು ಬೇಡ ಸ್ವಲ್ಪ ಡೌನ್. ಅನಂತ ನಿಮ್ಗೆ ಚಾನಲ್ ತಗೊಂಡು ಏನೇನೋ ಕೊಡ್ಬೇಕಂತ ಆಸೆ, ಅದಕ್ಕೆ ಒಂದು ಮೈಸೂರು ಪ್ಯಾಲೇಸ್ ಕೊಟ್ಬಿಡೋಣ ಅಂತ. ಶ್ರೀ ಶ್ರವಣ ಅವರು ಸರ್ ಗುರು ಸರ್ ಶರಣ ಅವರು ಒಂದು ಪ್ರೀತಿಯಿಂದ ಕಾಣಿಕೆಯನ್ನ ತಂದಿದ್ದಾರೆ. ಸರ್ ಶರಣ ಸರ್ ರೀಟೇಕ್ ತಗೊಳ್ಳೋ. ಅದು ವಿಧಾನಸೌಧ ಯಾರಿಗೂ ಬರಲಿಲ್ಲ. ಗುರು ಸರ್ ಆ ವಿಧಾನಸೌಧ ಯಾರಿಗೂ ಬರಲಿಲ್ಲ, ಎಲ್ಲ ಆಟ ಇದ್ರು. ಒಂದೇ ಸೂರೆ ವಿಧಾನಸೌಧ. ಸರ್ ಇಲ್ಲಿದೆ ಅದು, ಸರ್ ಇಲ್ಲಿದೆ ಅಲ್ಲ ಕುತ್ಕೊಳ್ಳಿ. ಅದು ಹಾ ಸರ್ ಗಣೇಶ ಇಲ್ಲ ಗಣೇಶ ಈ ವಿಶೇಷವಾದ ಕಾಣಿಕೆನ ನಮ್ಮ ಪವಿತ್ರ ರೆಡ್ಡಿಯವರು ಅನಂತನಾಗ್ ಅವರಿಗೆ ತರಿಸಿ ಕೊಟ್ಟಿದ್ದಾರೆ. ಸರ್ ಇಲ್ಲಿ ಸರ್ ಮುಂದೆ ಬನ್ನಿ. ಪಣಿ ಆಮೇಲೆ ಸಾಯಿ ಸರ್ ಪಣಿ ಸರ್ ಇಲ್ಲಿ ಬನ್ನಿ. ಸರ್ ಗುರು ಸರ್ ಸರ್ ಇಲ್ಲಿ ಏನಪ್ಪ ವಿಡಿಯೋ ಏನ್ ತೆಗ್ದಪ್ಪ ನೀನು? ಬಿಟ್ಬಿಟ್ಟಿದ್ದೀನಿ ಅದು ವೈದು ಬಿಡ್ತಾ ಇಲ್ರಿ 4 ನಿಮಿಷ ಅದು ಓಡಿದೆ. ಬರ್ರಿ